ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿದು ಮಾಡ್ಯಾನ ನಾರ್ಯಾರು ಹೊರುವಂಥ ಐರಾಣಿ. ಹಾರ್ಯಾಡಿ ಮಣ್ಣ ತುಳಿದು ಮಾಡ್ಯಾನ ನಾರ್ಯಾರು ಹೊರುವಂಥ ಐರಾಣಿ. ಮನುಷ್ಯ ನಾಗರಿಕನಾಗಲು ಯಾವಾಗ ಆರಂಭಿಸಿದನೋ ಆಗಿನಿಂದ 10 ವಿಭಿನ್ನ ಪರಿಕರಗಳ ಹುಟ್ಟಿಗೆ ಕಾರಣನಾದ. ತನ್ನ ಅವಶ್ಯಕತೆಗೆ ತಕ್ಕಂತೆ ಹೊಸ ಹೊಸ ಪರಿಕರಗಳ ಅನ್ವೇಷಣೆಯಲ್ಲಿ ನಿರತನಾದ. ಹೀಗೆ ಆಹಾರವನ್ನು ಬೇಯಿಸಲು, ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡಲು ತರತರಹದ ಮಣ್ಣಿನ ಪಾತ್ರೆಗಳನ್ನು ತಯಾರಿಸಲು ಕಲಿತ. ಮಣ್ಣೆಂದರೆ ಒಂದು ಸೊಗಡು, ಅದು ಸಂಸ್ಕೃತಿಯ ಪ್ರತೀಕ. ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದ ಆಹಾರ ಮನುಷ್ಯನ ಬದುಕನ್ನು ಬದಲಿಸುವ ಗುಣವನ್ನು ಹೊಂದಿದೆ. ಮಡ್ಕೆ ಕುಡ್ಕೆ ಗುಂಡ್ ಬೆಳ್ದೋನು ಕಳ್ಳನ್ ಮಗ, ಮಡ್ಕೆಗ್ ಮಾಡಿದ ಅನ್ನ ಹೆಂಗ್ ರುಚಿ ತಪ್ಪಲ್ವೋ ಹಂಗೆ ಅವನು ಎಂದೂ ಸಂಸ್ಕಾರ ತಪ್ಪಲ್ಲ ಎನ್ನುವ ಹಳ್ಳಿಗರ ಮಾತು ಮಣ್ಣಿನ ಮಡಿಕೆಯು ಯಾವ ರೀತಿ ಬದುಕಿನೊಂದಿಗೆ ಬೆಸೆದುಕೊಂಡಿತ್ತು ಎನ್ನುವುದು ಅರ್ಥವಾಗುತ್ತದೆ. ಮಣ್ಣಿನ ಮಡಿಕೆಗೂ ಬದುಕಿನ ಸಂಸ್ಕಾರಕ್ಕೂ ಎಂತಹ ನಂಟು, ಇದನ್ನು ಅರ್ಥೈಸಿಕೊಳ್ಳಲು ನಾವು ಮೊದಲು ಕುಂಬಾರನ ಬದುಕು, ಆತನ ಕಾರ್ಯವೈಖರಿ, ಮಣ್ಣಿನ ಜೊತೆಗಿನ ಒಡನಾಟ ಹಾಗೂ ಭಾವನೆಗಳನ್ನು ತಿಳಿಯಬೇಕು. ಅಂತಹ ಕುಂಬಾರನ ಕಥೆ ವ್ಯಥೆಯೇ ಈ ನಮ್ಮ ಸಾಕ್ಷ್ಯಚಿತ್ರ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಭಾರತದ ಪ್ರತಿಯೊಂದು ಭಾಗವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅದರಲ್ಲಿ ಕುಂಬಾರಿಕೆಯು ಒಂದು ಭಾಗ. ಯಾವುದಾದರೇನು, ಆದರೆ ಕುಂಬಾರಿಕಾ ಶೈಲಿ ಒಂದೇ. ಇಂದು ನಾವು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿರುವ ಶಿರಾ ಕೋಟೆಯಲ್ಲಿ ಸುಮಾರು 25ರಿಂದ 30 ವರ್ಷಗಳ ಕುಂಬಾರಿಕೆ ಕೆಲಸವನ್ನು ಮಾಡಿಕೊಂಡು ಬರುತ್ತಿರುವುದನ್ನು ನೋಡಬಹುದು. ಕುಂಬಾರಿಕೆ ಕೆಲಸವೊಂದು ವೃತ್ತಿ. ಸಾಮಾನ್ಯವಾಗಿ ಹಿರಿಯರಿಂದ ವಂಶ ಪಾರಂಪರ್ಯವಾಗಿ ಮಣ್ಣಿನ ಜೊತೆ ಒಡನಾಟದಲ್ಲಿ ಇಟ್ಟಿರುತ್ತಾರೆ. ಮುಂಜಾನೆಯ ಮುಸುಕಿನಲ್ಲಿ ಭಾಸ್ಕರನು ಎಚ್ಚರವಾಗುವುದಕ್ಕೂ ಮುಂಚಿತವಾಗಿಯೇ ಏಳುವ ಇವರು ದೇವರಿಗೆ ಕೈಮುಗಿಯುತ್ತಾ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ. ಊರಿನ ಕೆರೆಯಿಂದ ಜೇಡಿ ಮಣ್ಣನ್ನು ಮತ್ತು ಮಡಿಕೆ ಮಾಡಲು ಬೇಕಾದ ಸಲಕರಣೆಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡುತ್ತಾರೆ. ಈ ರೀತಿ ಖರೀದಿ ಮಾಡಿದ ಮಣ್ಣನ್ನು 8ರಿಂದ 10 ದಿನಗಳ ಕಾಲ ನೀರನ್ನು ಮಿಶ್ರಣ ಮಾಡಿ ಮಣ್ಣನ್ನು ಚೆನ್ನಾಗಿ ನೆನೆಸಿಡುತ್ತಾರೆ. ಈ ಪ್ರಕ್ರಿಯೆಗೆ ಎಂಜಿಂಗ್ ಎಂದು ಕರೆಯುತ್ತಾರೆ. ನಂತರ ಮಿಶ್ರಣವಾದ ಮಣ್ಣನ್ನು ಕಾಲಿನಿಂದ ಚೆನ್ನಾಗಿ ತುಳಿಯುತ್ತಾ ಹದ ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಬೂದಿಯನ್ನು ಮಿಶ್ರಣ ಮಾಡಿ ಇನ್ನಷ್ಟು ಮೃದುಗೊಳಿಸಿ ಆಕಾರಕ್ಕೆ ತಕ್ಕಂತೆ ಹದಗೊಳಿಸುತ್ತಾರೆ. ನಮ್ಮದೊಂದು ಶಿರಾ ಕೋಟೆ, ತುಮಕೂರು ಜಿಲ್ಲೆ. ನಮ್ಮ ತಾತನ ಕಾಲದಿಂದಲೂ ನಾವು ಇಲ್ಲೇ ಮಾಡುತ್ತಿದ್ದೇವೆ. ಹಾಗಾಗಿ ಇದು ಬಿಟ್ಟರೆ ಬೇರೆ ನಮಗೆ ಕಸಬು ಗೊತ್ತಿಲ್ಲ. ಹಾಗಾಗಿ ನಮ್ಮ ತಾತ ಕಾಲದಲ್ಲಿ ಇದನ್ನು ನಾವು ವೃತ್ತಿ ಮಾಡ್ಕೊಂಡು ಅಪ್ಪ ಕಾಲದಲ್ಲಿ ನಾವು ಮಕ್ಕಳ ನಾವು ಮಾಡ್ತಾಯಿದ್ದೀವಿ. ಹಿಂದೆನೂ ಇದೆ, ನಾವು ಇಡೋವರು ಇದು ನಡೆಯುತ್ತೆ. ನಮಗೆ ವ್ಯಾಪಾರ ನಡೀತಿದೆ. ಕಷ್ಟ ಒಂದು ಸ್ವಲ್ಪ ಲೇಬರ್ಸ್ ಎಲ್ಲ ಕರ್ಕೊಬರೋದು, ಕೂಲಿ ಮಾಡಿಸ್ಬೇಕು. ಹಿಂಸೆ ಬೇರೆ ಪರವಾಗಿಲ್ಲ, ಕಷ್ಟ ಇದೆ. ಆ ಕಷ್ಟದ ತಕ್ಕ ಫಲನೂ ಇದೆ. ಮೃದುವಾಗಿರುವ ಮಣ್ಣನ್ನು ಇನ್ನೊಂದು ಕಡೆ ಶೇಖರಿಸಿ ಈ ಮಣ್ಣನ್ನು ಯಂತ್ರದ ಸಹಾಯದಿಂದ ಇನ್ನಷ್ಟು ಮೃದುಗೊಳಿಸುತ್ತಾರೆ. ನಂತರ ದೊಡ್ಡದಾದಂತಹ ಕವರ್ ಅನ್ನು ಮುಚ್ಚಿಡುವುದು. ಈಗ ಈ ಮಣ್ಣು ತಿಗೋರಿಯ ಮೇಲೆ ಇಡಲು ಯೋಗ್ಯವಾಗಿರುತ್ತದೆ. ತಿಗೋರಿ ಎಂದರೆ ಚಕ್ರ. ಇದರಲ್ಲಿ ಇಟ್ಟು
ಒಂದು ಉದ್ದನೆಯ ಕೋಲನ್ನು ತೆಗೆದುಕೊಂಡು ಚಕ್ರವನ್ನು ತಿರುಗಿಸುತ್ತಾರೆ. ಚಕ್ರವನ್ನು ಜೋರಾಗಿ ತಿರುಗಿಸುತ್ತಾ ಬೆರಳಿನ ವೈವಿಧ್ಯಮಯ ಚಲನೆಯ ಮೂಲಕ ವಿವಿಧ ಗಾತ್ರದ ಮಡಕೆ ಕುಡಿಕೆಗಳು, ಆಕಾರದ ಹೂಕುಂಡಗಳು, ಬೇರೆ ಬೇರೆ ವಿನ್ಯಾಸದ ಬಾನಿಗಳು, ಹಿಡಿದ ಕೈತುಂಬ ಬೆಳಕು ತುಂಬುವ ಹಣತೆಗಳನ್ನು ಮಾಡುತ್ತಾರೆ. ಕುಂಬಾರಿಕೆ ಎನ್ನುವುದು ಒಂದು ವೃತ್ತಿಯಾಗಿ ಮಾತ್ರವಲ್ಲ, ಕರಕುಶಲತೆಯ ಪ್ರಾಮುಖ್ಯತೆಯನ್ನು ಸಹ ಪಡೆದಿದೆ. ಇದೊಂದು ಚಾಕಚಕ್ಯತೆಯ ಕೆಲಸ. ಇದು ಕುಂಬಾರನಿಗೆ ದೈವದತ್ತವಾಗಿ ಒಲಿದು ಬಂದಿರುವ ವಿದ್ಯೆ ಆಗಿರುತ್ತದೆ. ಬಹಳಷ್ಟು ನಮೂನೆಯ ವಿಭಿನ್ನ ಗಾತ್ರಗಳ ಮಣ್ಣಿನ ಮಡಿಕೆಗಳನ್ನು, ಇತರೆ ಅಲಂಕಾರಿಕ ವಸ್ತುಗಳು ಅಂದರೆ ಮಣ್ಣಿನ ಆಟಿಕೆಗಳು, ಹೂಕುಂಡಗಳು, ನೀರು ಕುಡಿಯುವ ಬಾಟಲಿಗಳು, ದೀಪಾವಳಿ ಹಬ್ಬದ ಸಮಯದಲ್ಲಿ ಹಣತೆಗಳನ್ನು ಹಾಗೂ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗೌರಿ ಗಣೇಶ ಮೂರ್ತಿಗಳನ್ನೂ ತಯಾರಿಸುತ್ತಾರೆ. ಇವರು ದಿನವೊಂದಕ್ಕೆ 10 ರಿಂದ 12 ಮಡಿಕೆಗಳನ್ನು ತಯಾರಿಸುತ್ತಾರೆ. ಹೊರಗಡೆನೂ ನಾವು ತಗೊಂಡು ಬರ್ತೀವಿ, ಬೇರೆ ಕೇಳಿದ್ರೆ ಕೊಡ್ತೀವಿ. ನಮ್ಮದೇ ಅಂಗಡಿ ಇದೆ, ಅಂಗಡಿಗೂ ಸೇಲ್ ಮಾಡ್ಕೊಂಡು ಮನೆ ಕಡೆ ಮಾಡ್ಕೊತೀವಿ. ಮತ್ತು ಮಧ್ಯದಲ್ಲಿ ಗಣಪತಿ ಮಾಡ್ತೀವಿ. ಹಾಗಾಗಿ ನಮಗೆ ಪರವಾಗಿಲ್ಲ. ಕಷ್ಟ ರೆಸ್ಟ್ಗಳು ತರಬೇಕು, ಬೆಳೆ ತರಬೇಕು, ಎಲ್ಲ ಕಷ್ಟ ಇದೆ. ಹೀಗೆ ತಯಾರಿಸಲಾದಂತಹ ಎಲ್ಲ ಮಡಿಕೆಗಳನ್ನು ಚಪ್ಪಟೆಯಾಕಾರದ ಒಂದು ಮರದ ತುಂಡನ್ನು ಹಾಗೂ ಬಿಳಿ ಕಲ್ಲನ್ನು ಬಳಸಿ ಮಡಿಕೆಗಳನ್ನು ನುಣುಪುಗೊಳಿಸುತ್ತಾ ಹೋಗುತ್ತಾರೆ. ಈ ರೀತಿ ನುಣುಪಾದಂತಹ ಮಡಿಕೆಗಳನ್ನು 2 ರಿಂದ 3-4 ದಿನ ನೆರಳಿನಲ್ಲಿ ಇಟ್ಟು ಒಣಗಿಸುತ್ತಾರೆ. ಆದರೆ ಇಷ್ಟಕ್ಕೆ ಮಾತ್ರ ಮಡಿಕೆಯಾಗುವುದಿಲ್ಲ, ಇದಕ್ಕೆ ಆವೆಯನ್ನು ಕೊಡಬೇಕು. ಹದವಾಗಿ ಒಣಗಿದ ಮಡಿಕೆಗೆ ಆವೆ ಹಾಕುವ ಕಾರ್ಯ ಅತ್ಯಂತ ಮಹತ್ವವಾದದ್ದು. ಆವೆ ಹಾಕುವುದೆಂದರೆ ಮಡಿಕೆಯನ್ನು ಬೆಂಕಿಯಲ್ಲಿ ಸುಡುವುದು. ಹದವಾಗಿ ಒಣಗಿದ ಮಡಿಕೆಯನ್ನು ಒಪ್ಪವಾಗಿ ಒಂದೊಂದನ್ನೇ ಜೋಡಿಸಿ ಅದಕ್ಕೆ ಬೈಹುಲ್ಲು ಮತ್ತು ಚೂರಾದ ಮಡಿಕೆಗಳಿಂದ ಮುಚ್ಚಲಾಗುತ್ತದೆ. ನಂತರ ಕಟ್ಟಿಗೆ, ತೆಂಗಿನ ಗರಟೆ ಬಳಸಿ ನಿಧಾನಗತಿಯಲ್ಲಿ ಉರಿಯುವಂತೆ ಬೆಂಕಿ ಕೊಟ್ಟು ನೋಡಿಕೊಳ್ಳಬೇಕು. ಈ ಕಾರ್ಯವನ್ನು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡಿದರೆ ಸಂಜೆ 5 ರಿಂದ 6 ಗಂಟೆಗೆ ಮುಗಿಸುವವರು. ಅಂದರೆ 8 ರಿಂದ 10 ಗಂಟೆಗಳ ಕಾಲ ಇದನ್ನು ಸುಡಬೇಕು. ಬೆಂಕಿಯ ಉರಿಯು ನಿಧಾನಗತಿಯಲ್ಲಿ ಉರಿಯುವಂತೆ ನೋಡಿಕೊಳ್ಳಬೇಕು. ಬೆಂಕಿ ಆರಿ ಹೋದಲ್ಲಿ ಮಡಕೆ ಅರಬೆಂದು ಮಾಡಿದ ಕೆಲಸವಿಡೀ ಕೆಟ್ಟು ಹೋಗುತ್ತದೆ. ಈ ಕೆಲಸವನ್ನು ಭಾರಿ ಜಾಗರೂಕತೆಯಿಂದಾಗಿ ನಡೆಸಬೇಕು. ಇಷ್ಟೆಲ್ಲ ಆದ ಮೇಲೆ ಮಡಿಕೆಯು ಮಾರಾಟ ಮಾಡಲು ಸಿದ್ಧವಾಗಿರುತ್ತದೆ. ಈ ರೀತಿ ತಯಾರಾದಂತಹ ಮಡಿಕೆಗಳನ್ನು ಮಾರುಕಟ್ಟೆಯಲ್ಲಿ, ಬೀದಿ ಬದಿಯಲ್ಲಿ, ಸಂತೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹಾಗೂ ಹೆಚ್ಚಾಗಿ ಬೇಸಿಗೆ ಸಮಯದಲ್ಲಿ ಮಾರಾಟ ಮಾಡುತ್ತಾರೆ. ಸಿದ್ಧವಾದ ಮಡಿಕೆಗಳ ನಿರ್ವಹಣೆಯು ಒಂದು ಬಗೆಯ ಕಲೆ. ಮಡಿಕೆ ಅತ್ಯಂತ ಸೂಕ್ಷ್ಮವಾದ ವಸ್ತು. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬ ಗಾದೆ ಮಾತಿನಂತೆ ಮಡಿಕೆಯನ್ನು ಜಾಗರೂಕತೆಯಿಂದ ರಕ್ಷಿಸುವುದು ಒಂದು ಕಲೆ. ಸಾಮಾನ್ಯವಾಗಿ ಒಂದು ಮಡಿಕೆಯನ್ನು ತಯಾರಿಸಲು 8 ರಿಂದ 10 ದಿನಗಳ ಕಾಲ ಬೇಕಾಗುತ್ತದೆ. ಕುಂಬಾರಿಕೆಯಲ್ಲಿ ಹಲವಾರು ರೀತಿಯ ವಿಧಗಳನ್ನು ನೋಡಬಹುದು. ಅವುಗಳಲ್ಲಿ ಬ್ರಿಡಿವೇರ್, ಜೈಪುರ ಬ್ಲೂ ಪಾಟರಿ, ಖಾವ್ಡಾ ಕುಂಬಾರಿಕೆ, ಖುರ್ಜಾ ಕುಂಬಾರಿಕೆ ಮತ್ತು ಆಂಡ್ರೆಟ್ಟಾ ಪಾಟರಿ ನೋಡಬಹುದು. ಒಂದು ಮಡಿಕೆಯ ಗಾತ್ರ ನಿರ್ದಿಷ್ಟವಾಗಿ ಇಷ್ಟೇ ಇರಬೇಕು ಎಂಬುದೇನಿಲ್ಲ. ಅವುಗಳ ಆಕಾರಕ್ಕೆ ತಕ್ಕ ಹಾಗೆ ಗಾತ್ರಗಳು ಸಿಗುತ್ತವೆ.
ಕಷ್ಟಪಟ್ಟು ತಯಾರಿಸಿದ ಮಡಿಕೆಗಳನ್ನು ಮಾರುವುದು ಒಂದು ಬಗೆಯ ಕೌಶಲ್ಯದ ಕೆಲಸ. ಇಲ್ಲಿ ಮಾತಿನ ತಂತ್ರಗಾರಿಕೆ ಸಹಾಯವಾಗುತ್ತದೆ. ಮಾತೇ ಇಲ್ಲಿ ಮುಖ್ಯ ಬಂಡವಾಳವಾಗಿರುತ್ತದೆ. ಒಂದು ಮಡಿಕೆಗೆ 200ರಿಂದ 300ರವರೆಗೂ ಬೆಲೆ ಇದ್ದು, ಇವರು ಮಾಡುವ ಮಣ್ಣಿನ ವಸ್ತುಗಳನ್ನು ಕೊಂಡುಕೊಳ್ಳಲು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಬಂದು ಮಡಿಕೆಗಳನ್ನು ಕೊಳ್ಳುತ್ತಾರೆ. ನಮ್ಮದು ಹೊರಪೇಟೆ. ಹೆಸರು ಮಲ್ಲಣ್ಣ ಅಂತ. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತೀವಿ? ಆಲೆ 30 ವರ್ಷ 40 ವರ್ಷದಿಂದಲೂ ಮಾಡ್ತೀವಿ. ಎಲ್ಲಿಂದ ತಗೊಂಡ್ ಬರ್ತೀರಾ? ಅದೇ ಮಧುಗಿರಿ, ಪಗೋಡ, ಸಿರಾ, ಚಿಕ್ಕನಾಕ್ನಹಳ್ಳಿ, ಉಳಿಯಾರು, ಅಲ್ಲಿಂದ ಎಲ್ಲೆಲ್ಲೂ ತಗೋತೀವಿ. ವ್ಯಾಪಾರ ಹೆಂಗಾಗ್ತೈತೆ ಅಣ್ಣ ಇಲ್ಲಿ? ಏನೇ ವ್ಯಾಪಾರ ಸುಮಾರು ಆಗುತ್ತೆ. ಒಂದಿನ ಆಗುತ್ತೆ, ಒಂದಿನ ಆಗಲ್ಲ. ಈಗ ಒಂದು 2 ವರ್ಷ ಇಲ್ಲ, ಕೊರೋನಾ ಆದ್ಮೇಲಿಂದ ಇದೆಲ್ಲ ಜಾಸ್ತಿ ಆಗೈತಲ್ವಾ ಮಡಿಕೆ ವ್ಯಾಪಾರ? ವ್ಯಾಪಾರ ಜಾಸ್ತಿ ಆಗಿದೆ. ಮನುಷ್ಯನು ಮಡಿಕೆ ಕುಡಿಕೆಗಳಲ್ಲಿ ತಯಾರಿಸಿದಂತಹ ಆಹಾರವನ್ನು ಸೇವಿಸಲು ರುಚಿಕರವಾಗಿರುತ್ತದೆ. ಅದರಲ್ಲೂ ಮಡಿಕೆಯಲ್ಲಿ ಮಾಡಿದಂತಹ ಬಿರಿಯಾನಿ ಸವಿಯಲು ಇನ್ನೂ ರುಚಿಯಾಗಿರುತ್ತದೆ. ಮಡಿಕೆ ನೀರನ್ನು ಕುಡಿಯುವುದರಿಂದ ದೇಹ ಮತ್ತು ಮನಸ್ಸು ಎರಡೂ ತಂಪಾಗಿರುತ್ತದೆ. ಮಡಿಕೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳ ರುಚಿ ಮತ್ತು ಅವುಗಳಿಂದ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತವೆ ಹಾಗೂ ಜೀರ್ಣಕ್ರಿಯೆಗೆ ಅತ್ಯಂತ ಸಹಾಯಕವಾಗುತ್ತದೆ. ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಗಳು ಬರಲು ಅವಕಾಶವಿರುವುದಿಲ್ಲ. ಇವೆಲ್ಲವುದರ ಜೊತೆಯಲ್ಲಿ ನಿಸರ್ಗದಲ್ಲಿ ಬೆರೆತು ಹೋಗುವಂತಹ ಪರಿಸರ ಸ್ನೇಹಿ ವಸ್ತುಗಳಾಗಿರುತ್ತವೆ. ಮಡಿಕೆಯಿಂದ ಏನಂದರೆ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ. ಈಗ ಮುಂಚೆಯಿಂದ ಏನಂದರೆ ಎಲ್ಲ ಮಡಿಕೆಯಲ್ಲಿ ಉಪಯೋಗಿಸ್ತಿದ್ರು. ಅವತ್ತಿಂದೆಲ್ಲ ಅವ್ರದ್ದು ಏಜಿಂದು ಎಲ್ಲ ನೋಡಿದ್ರೆ ಅವಾಗ 95 100 ಇಯರ್ಸ್ ತನಕ ಬದುಕಿರೋರು ಇದ್ದಾರೆ. ಇವಾಗ ಏನಂದರೆ ಈಗ ಸ್ಟೀಲು, ಪ್ಲಾಸ್ಟಿಕ್ಕು ಎಲ್ಲ ಬಂದ್ಬಿಟ್ಟು ಈಗ ನೀವೇ ನೋಡ್ತಿದ್ದೀರಿ, ಎಲ್ಲ 18 ವರ್ಷ 20 ವರ್ಷಕ್ಕೆ ಶುಗರ್ ಬರ್ತಾಯಿದೆ, 30-35 ವರ್ಷಕ್ಕೆ ಎಲ್ಲ ಹೋಗ್ಬಿಡ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ. ಇವಾಗ ಆ ಥರ ಎಲ್ಲ ತುಂಬ ಇದಾಗ್ತಾಯಿದೆ. ಅದಕ್ಕೋಸ್ಕರ ಏನು ಅಂದರೆ ನಾವು ಹೇಳೋದು, ಮಣ್ಣಿನ ಮಡಿಕೆಗಳು, ಪಾತ್ರೆಗಳು ಉಪಯೋಗಿಸೋರು ಏನಾಗುತ್ತೆ ಅಂದರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಅಂದರೆ ಈಗ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ, ಫುಲ್ ಅಪ್ಡೇಟ್ ಆಗಿಲ್ಲ. 100%ಗೆ ಒಂದು 10% ಹೇಳ್ಬೋದು. ಜನ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ಏನಕ್ಕೆ ಅಪ್ಡೇಟ್ ಆಗಿದ್ದಾರೆ ಅಂದರೆ ಅದೇನೋ ಒಂಥರ ಫ್ಯಾಷನ್ ಥರ ಯೂಸ್ ಮಾಡ್ತಾರೆ, ಆ ಥರ ಅಪ್ಡೇಟ್ ಆಗಿದೆ. ಮಡಿಕೆಯಿಂದ ಆರೋಗ್ಯ ಕಾಪಾಡ್ಕೊಬೋದು, ಚೆನ್ನಾಗಿರುತ್ತೆ ಆರೋಗ್ಯ. ಬಡವರ ಫ್ರಿಡ್ಜ್ ಎನ್ನುವ ಮಡಿಕೆಗಳು ಇದೀಗ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿವೆ. ಇವತ್ತಿನ ಸಂದರ್ಭದಲ್ಲಿ ಯಾಂತ್ರೀಕರಣದ ಸಾಮಗ್ರಿಗಳನ್ನು ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ನೋಡಬಹುದು. ಅವುಗಳೆಂದರೆ ಹೊಸ ನಮೂನೆಯ ಸ್ಟೀಲ್, ಅಲ್ಯೂಮಿನಿಯಂ, ಆಂಟಿಕ್ ಪಾತ್ರೆಗಳು ಬಂದು ಇವುಗಳನ್ನು ಜೋಪಾನ ಮಾಡುವುದು ಕಷ್ಟಕರವಾಯಿತು. ಗ್ರಾಮೀಣ ಜನರು ಸೇರಿದಂತೆ ನಗರವಾಸಿಗಳು ಮಡಿಕೆಗಳನ್ನು ದೂರ ಸರಿಸಿ ಸ್ಟೀಲ್ ಮತ್ತು ಆಂಟಿಕ್ ಪಾತ್ರೆಗಳತ್ತ ಮುಖ ಮಾಡಿದರು. ಒಟ್ಟಿನಲ್ಲಿ ಆಧುನಿಕ ವಸ್ತುಗಳ ಮಾರಾಟದ ಭರಾಟೆಯಲ್ಲಿ ತಲೆತಲಾಂತರಗಳಿಂದ ಬಂದ ಮಡಿಕೆ ಕುಡಿಕೆಗಳ ಬೇಡಿಕೆ ಇಲ್ಲದಂತಾಗಿದ್ದು, ಹೈಟೆಕ್ ಜನರ ನಾಜೂಕುತನವು ಮಣ್ಣಿನ ಪಾತ್ರೆಗಳು ಮರೆಯಾಗಲು ಕಾರಣವಾಯಿತು. ತಾಳಿಕೆ ಬಾಳಿಕೆ ಬರುವಂತೆ ಮಡಿಕೆಗಳನ್ನ ಮಾಡಿದರೂ ಸೂಕ್ತ ಬೆಲೆ ಇಲ್ಲದಂತಾಗಿದೆ. ಕುಂಬಾರಿಕೆಯನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿರುವ ಕುಂಬಾರ ಜನಾಂಗಕ್ಕೆ ಜೀವನ ನಡೆಸುವುದು ಕಷ್ಟಕರವಾಗಿದೆ. ನಾವು ಇರೋದೇ ಇದೆಯಮ್ಮಯ್ಯ, ಅದೇ ಕಷ್ಟ ಮಾಡೋದು. ನಾವು ಸುಮಾರು 40-50 ವರ್ಷದಿಂದ ವ್ಯಾಪಾರ ಮಾಡಿದ್ದೀವಿ. ನಾವು ಯಾವಾಗ ಇದ್ದೇವೆ ವ್ಯಾಪಾರ ಪರವಾಗಿಲ್ಲ, ಚೆನ್ನಾಗಿ ಮಾಡಿ. ಕುಂಬಾರಿಕೆಯನ್ನು ನಡೆಸುವವರ ಕುಟುಂಬದ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಸ್ಕಾಲರ್ಶಿಪ್ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಏನೋ ಒಂದು ಸರ್ಕಾರ ಸೌಲಭ್ಯ ಮಾಡಿದ್ರೆ ಬಹಳ ಅನುಕೂಲ. ಏನು ಅನುಕೂಲ ಆಗಿಲ್ಲ, ಇದನ್ನು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಇದರಿಂದ ಒಂದು ಸಮಸ್ಯೆ ಅಷ್ಟಿದೆ. ನಮಗೂ ಕಷ್ಟ ಇದೆ. ಲೇಬರ್ ಇಸ್ಬೇಕು, ಮಾಡಬೇಕು, ಪುಸ್ತಕಗಳು ತರಬೇಕು, ಕೊಡಬೇಕು. ಬಹಳ ಇದೆ, ಪರವಾಗಿಲ್ಲ. ಈಗಿನ ಜನರೇಷನ್ ಬೆಳೀತಾ ಇದೆ, ಬಹಳ ಕಮ್ಮಿ ಬಿಸ್ನೆಸ್ ಇದೆ.
ಇದು ಸಂತಸದ ವಿಷಯ. ಆದರೆ ಸರ್ಕಾರ ಇನ್ನೂ ಹೆಚ್ಚಿನ ಆದ್ಯತೆ ನೀಡಿ ದುಡಿಮೆಗೆ ಬಂಡವಾಳ, ಸಾಲ ಸೌಲಭ್ಯ, ಕಾಮನ್ ಶೆಡ್ಗಳ ನಿರ್ಮಾಣ ಸೇರಿದಂತೆ ಕುಂಬಾರಿಕೆಯ ಸಲಕರಣೆಗಳನ್ನು ನೀಡಿ ಪ್ರೋತ್ಸಾಹಿಸಬೇಕು. ಯುವಕರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಿ ಆಸಕ್ತರಿಗೆ ಕಾಲಕಾಲಕ್ಕೆ ತರಬೇತಿಗಳನ್ನು ನೀಡುವ ಮೂಲಕ ಸ್ವದೇಶಿ ಉತ್ಪನ್ನ ತಯಾರಿಕೆಯಲ್ಲಿ ಯುವಕರನ್ನು ಉತ್ತೇಜನಗೊಳಿಸಬೇಕಿದೆ.